ಎಲೆಕ್ಷನ್ ಅಲ್ಲಿ ಸೋತೋಗಿರೋ ಪಾರ್ಟಿಗಳು ಈ ಇವಿಎಂ ಮಷಿನ್ ಅನ್ನ ಬ್ಲೇಮ್ ಮಾಡೋದನ್ನು ನೀವು ಕೇಳೇ ಇರ್ತೀರಾ. ಅದೇ ಪಾರ್ಟಿಗಳು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದಾಗ ಇವಿಎಂ ಬಗ್ಗೆ ಒಂದ್ ಮಾತನ್ನು ಆಡಲ್ಲ, ಬದಲಿಗೆ ಊರೆಲ್ಲ ಪಟಾಕಿ ಹೊಡೆದು ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಇವಿಎಂ ಮಷಿನ್ ಅನ್ನ ಹ್ಯಾಕ್ ಮಾಡೋದು ಸಾಧ್ಯನಾ? ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಸೋತಾಗ ಬೊಬ್ಬೆ ಹೊಡೆಯೋರೆಲ್ಲ ಗೆದ್ದಾಗ ಯಾಕೆ ಒಂದ್ ಮಾತನ್ನು ಆಡಲ್ಲ? ಮತ್ತೆ ಎಲೆಕ್ಷನ್ ಹೇಗ್ ನಡೆಯುತ್ತೆ, ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಏನೆಲ್ಲ ಪ್ರೊಸೀಜರ್ ಗಳಾಗುತ್ತೆ ಅನ್ನೋದನ್ನೇ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತ್ತೆ ಎಲೆಕ್ಷನ್ ಗಳು ಹೇಗ್ ನಡೆಯುತ್ತೆ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಭಾರತದಲ್ಲಿ ಒಟ್ಟು 96 ಕೋಟಿ ರಿಜಿಸ್ಟರ್ಡ್ ವೋಟರ್ಸ್ ಗಳಿದ್ದಾರೆ. ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬರೋದಕ್ಕೂ ಮುಂಚೆ ಪೇಪರ್ ಮೂಲಕ ವೋಟಿಂಗ್ ಅನ್ನ ನಡೆಸಲಾಗ್ತಾ ಇತ್ತು. ಆ ಪೇಪರ್ ಹೆಸರು ಬ್ಯಾಲೆಟ್ ಪೇಪರ್. ಈ ಪೇಪರ್ ಅನ್ನ ನೀವು ಗಮನಿಸಿರ್ತೀರಾ. ಈ ಪೇಪರ್ ಮೂಲಕನೇ ವೋಟಿಂಗ್ ಅನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟಿಗಟ್ಟಲೆ ಪೇಪರ್ ಗಳನ್ನ ರೆಡಿ ಮಾಡಬೇಕಾಗತ್ತೆ, ಮತ್ತೆ ಅದಕ್ಕೆಲ್ಲ ಲಕ್ಷಾಂತರ ಮರಗಳನ್ನ ಕಡಿಬೇಕಾಗತ್ತೆ. ಹೀಗೆ ನಮ್ಮ ದೇಶದಲ್ಲಿ ಒಂದಲ್ಲ ಒಂದ್ ಕಡೆಗೆ ಎಲೆಕ್ಷನ್ ನಡೀತಾನೆ ಇರುತ್ತೆ. ಈ ಬ್ಯಾಲೆಟ್ ಪೇಪರ್ ನ ಯೂಸ್ ಮಾಡ್ಕೊಂಡು ವೋಟಿಂಗ್ ನಡೆಸೋದು ತುಂಬಾ ಕಾಂಪ್ಲಿಕೇಟ್ ಕೂಡ ಅನಿಸ್ಕೊಳ್ಳುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಅಂತಾನೆ ಇವಿಎಂ ಮಷಿನ್ ಅನ್ನ ತರಲಾಗುತ್ತೆ. ಆದ್ರೆ ಎಲ್ಲಾ ಪಾರ್ಟಿ ಸದಸ್ಯರುಗಳು ಇದರಲ್ಲಿ ಕೊರತೆ ಇದೆ ಅಂತ ಮಾತಾಡ್ಕೊಳ್ತಾರೆ. ಅದಕ್ಕೆ 2014ರಲ್ಲಿ ವೋಟಿಂಗ್ ಮಷಿನ್ ಜೊತೆಗೆ ವಿವಿ ಪಾಟ್ ಅನ್ನು ಕೂಡ ಸೇರಿಸಲಾಗುತ್ತೆ. ಆದ್ರೆ ವಿವಿ ಪಾಟ್ ಅಂದ್ರೆ ಏನು, ಅದ್ರ ಯೂಸ್ ಏನು ಅನ್ನೋದನ್ನ ನೋಡೋದಾದ್ರೆ, ನೀವು ವೋಟಿಂಗ್ ಮಷಿನ್ ಅಲ್ಲಿ ವೋಟ್ ಮಾಡಿದಾಗ ನೀವು ಯಾರಿಗೆ ವೋಟ್ ಮಾಡಿದ್ದೀರಿ, ಯಾವ ಚಿಹ್ನೆಗೆ ವೋಟ್ ಮಾಡಿದ್ದೀರಿ ಅನ್ನೋದನ್ನ ಡಿಸ್ಪ್ಲೇ ಮೂಲಕ ಇದು ನಿಮಗೆ ತೋರಿಸುತ್ತೆ. ಇದಕ್ಕೂ ಮುಂಚೆ ನೀವು ಚಿಹ್ನೆಗಳನ್ನ ನೋಡ್ತಾ ಇದ್ರಿ, ವೋಟ್ ಮಾಡ್ತಿದ್ರಿ, ಅಲ್ಲೊಂದು ರೆಡ್ ಕಲರ್ ಲೈಟ್ ಬರ್ತಾ ಇತ್ತು, ಅದನ್ನ ನೋಡ್ಕೊಂಡು ನೀವು ಹೋಗ್ತಾ ಇದ್ರಿ. ವಿವಿ ಪಾಟ್ ನಿಂದ ನಿಮ್ಗೆ ಟ್ರಾನ್ಸ್ಪರೆನ್ಸಿನೂ ಸಿಗುತ್ತೆ, ನೀವು ಹಾಕಿರೋ ವೋಟು ಎರಡೆರಡು ಸತಿ ವೆರಿಫಿಕೇಶನ್ ಕೂಡ ಆಗುತ್ತೆ. ಹೀಗೆ ವಿವಿ ಪಾಟ್ ಕೂಡ ಆಡ್ ಆದ್ಮೇಲೆ ಟೋಟಲ್ 3 ಮಷಿನ್ ಗಳು ವೋಟಿಂಗ್ ರೂಮ್ ನಲ್ಲಿ ಇರುತ್ತೆ. ಒಂದು ಬ್ಯಾಲೆಟ್ ಯೂನಿಟ್, ನೀವು ವೋಟ್ ಹಾಕಕ್ಕೆ ಹೋದಾಗ ಅಲ್ಲಿ ಬಟನ್ ಒತ್ತಿ ನೀವು ವೋಟ್ ಹಾಕ್ತಿರಲ್ಲ, ಆ ಬಟನ್ ಒತ್ತುವಂತ ಮಷಿನ್ ಬ್ಯಾಲೆಟ್ ಯೂನಿಟ್. ಇನ್ನೊಂದು ವಿವಿ ಪಾಟ್, ನೀವು ಯಾರಿಗೆ ವೋಟ್ ಹಾಕಿದಿರ ಅನ್ನೋದನ್ನ ಡಿಸ್ಪ್ಲೇ ಮೂಲಕ ನಿಮಗೆ ತೋರಿಸುತ್ತೆ. ಮೂರನೇದು ಬಂದು ಕಂಟ್ರೋಲ್ ಯೂನಿಟ್, ಇದು ಅಲ್ಲಿರುವಂತ ಆಫೀಸರ್ ಗಳ ಹತ್ರ ಇರುತ್ತೆ. ಆ 2 ಮಷಿನ್ ಗಳ ಕಂಟ್ರೋಲ್ ಮತ್ತೆ ಡಾಟಾ ಈ ಮಷಿನ್ ನಲ್ಲಿ ಇರುತ್ತೆ. ನೀವು ವೋಟಿಂಗ್ ಮಾಡಕ್ ಹೋದಾಗ ಅಲ್ಲಿರುವಂತ ಆಫೀಸರ್ ಗಳು ಕಂಟ್ರೋಲ್ ಯೂನಿಟ್ ನಲ್ಲಿ ಒಂದು ಬಟನ್ ಅನ್ನು ಒತ್ತುತ್ತಾರೆ. ಅದಾದ್ಮೇಲೆ ವೋಟಿಂಗ್ ಮಷಿನ್ ನಲ್ಲಿ ಗ್ರೀನ್ ಲೈಟ್ ಬರುತ್ತೆ, ನೀವು ವೋಟ್ ಮಾಡ್ತೀರಾ. ಇದರಿಂದಾಗ ಉಪಯೋಗ ಇಷ್ಟೇ, ನೀವು 16 ಸರಿ ವೋಟಿಂಗ್ ಅನ್ನ ಮಾಡಕ್ಕಾಗಲ್ಲ, ಒಬ್ಬ ವ್ಯಕ್ತಿ 1 ಸರಿ ಮಾತ್ರ ವೋಟ್ ಅನ್ನ ಹಾಕಬಹುದು. ಈ 3 ಮಷಿನ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಬೇರೆ ಏನನ್ನು ಇದಕ್ಕೆ ಕನೆಕ್ಟ್ ಮಾಡಕ್ಕಾಗಲ್ಲ. ಮತ್ತೆ ಇದಕ್ಕೆ ಸ್ಟ್ಯಾಂಡ್ ಅಲೋನ್ ಇಂಡಿಪೆಂಡೆಂಟ್ ಮಷಿನ್ ಅಂತಾನು ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಆಗ್ಲಿ, ವೈಫೈ ಆಗ್ಲಿ ಅಥವಾ ಯಾವುದೇ ಫ್ರೀಕ್ವೆನ್ಸಿನ ರಿಸೀವ್ ಮಾಡಿಕೊಳ್ಳುವಂತ ರಿಸೀವರ್ ಗಳು ಇದರಲ್ಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಮತ್ತು ವೈಫೈ ಇಂದ ಹ್ಯಾಕ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದರಲ್ಲಿ ಇಂಟರ್ನೆಟ್ ಆಗ್ಲಿ, ವೈಫೈ ಆಗ್ಲಿ ಯಾವುದೇ ಫ್ರೀಕ್ವೆನ್ಸಿ ರಿಸೀವರ್ ಗಳು ಇಲ್ಲದೆ ಇರೋದ್ರಿಂದ ಇದನ್ನ ಹ್ಯಾಕ್ ಮಾಡೋದು ಅಸಾಧ್ಯನೇ ಅಂತ ಹೇಳ್ಬೋದು. ಈ ಮಷಿನ್ ಅನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅವರು ರೆಡಿ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಭಾರತದಲ್ಲಿ ರೆಡಿ ಆಗಿದೆ, ಇಂಡಿಯಾ ಮೇಡ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸೆಲ್ಫ್ ಡಯಾಗ್ನೋಸ್ಟಿಕ್ ಮತ್ತೆ ಟೆಂಪರ್ ಡಿಡಕ್ಷನ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಇದರಿಂದಾಗಿ ಎಲೆಕ್ಷನ್ ನ ಸಮಯದಲ್ಲಿ ಯಾರಾದ್ರೂ ಒತ್ತಾಯಪೂರ್ಣವಾಗಿ ಅಥವಾ ಕಳ್ಳತನದಿಂದ ಏನನ್ನಾದ್ರೂ ಮಾಡಕ್ಕೆ ಪ್ರಯತ್ನ ಪಟ್ರೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಹಾಗಾದ್ರೆ ಎಲೆಕ್ಷನ್ ನ ಪ್ರೊಸೆಸ್ ಎಲ್ಲ ಹೇಗ್ ನಡೆಯುತ್ತೆ? ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನ ಹತ್ರ ಈ ಇವಿಎಂ ಮಷಿನ್ ನ ಕಂಟ್ರೋಲ್ ಇರುತ್ತೆ. ಎಲೆಕ್ಷನ್ ಹತ್ರ ಬಂದಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇವಿಎಂ ಮಷಿನ್ ನ ಭಾರತದುದ್ದಕ್ಕೂ ಹಂಚಿಕೆ ಮಾಡುತ್ತೆ. ಎಲ್ಲೆಲ್ಲಿ ಎಲೆಕ್ಷನ್ ಗಳು ನಡೆಯುತ್ತೋ ಆಯಾ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ನ ಸ್ಟ್ರಾಂಗ್ ರೂಮ್ ಗೆ ಈ ಮಷಿನ್ ಗಳನ್ನ ಕಳಿಸ್ಕೊಡ್ತಾರೆ. ಈ ಸ್ಟ್ರಾಂಗ್ ರೂಮ್ ಗಳು ತುಂಬಾ ಸೆಕ್ಯೂರಿಟಿಯನ್ನ ಹೊಂದಿರುತ್ತೆ. ಈಗ ಲೈವ್ ಕ್ಯಾಮ್ರಾ ಮತ್ತೆ ಸ್ಪೆಷಲ್ ಫೋರ್ಸಸ್ ಎಲೆಕ್ಷನ್ ಗಳು ನಡೆಯುವಂತ ಜಾಗಗಳಿಗೆ ಈ ಮಷಿನ್ ಗಳನ್ನ ರ್ಯಾಂಡಮ್ ಆಗಿ ಕಳಿಸ್ಕೊಡ್ತಾರೆ. ಈ ಮಷಿನ್ ಗಳಿಗೆ ಸೀರಿಯಲ್ ನಂಬರ್ ಗಳನ್ನ ಕೊಟ್ಟಿರ್ತಾರೆ. ಯಾವ ಬೂತ್ ಗೆ ಯಾವ ಮಷಿನ್ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ, ಯಾಕಂದ್ರೆ ಇಲ್ಲಿ ಕಂಪ್ಯೂಟರ್ ಗಳೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಯಾವ ಬೂತ್ ಗೆ ಯಾವ ಮಷಿನ್ ಹೋಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಈ ಮಷಿನ್ ಗಳನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಇಡಬೇಕಾದ್ರೆ ಎಲ್ಲಾ ಪಾರ್ಟಿಯ ಸದಸ್ಯರುಗಳು ಅಲ್ಲೇ ಇರ್ತಾರೆ. ಎಲೆಕ್ಷನ್ ಕಮಿಷನ್ ಆಫೀಸರು ಎಲ್ಲಾ ಪಾರ್ಟಿಗಳ ಸದಸ್ಯರುಗಳು ಮುಂದೆನೆ ಸ್ಟ್ರಾಂಗ್ ರೂಮ್ ನಲ್ಲಿ ಇದನ್ನ ಇಟ್ಟು ಲಾಕ್ ಮಾಡ್ತಾರೆ. ಒಂದು ಸಲ ಇದನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಇಟ್ಟ ಮೇಲೆ ಮತ್ತೆ ಇದನ್ನ ಯಾರು ಓಪನ್ ಮಾಡಕ್ಕಾಗಲ್ಲ. ಹಾಗೇನಾದ್ರೂ ಅದನ್ನ ಓಪನ್ ಮಾಡಬೇಕು ಅಂತಂದ್ರೆ ಎಲ್ಲಾ ಪಾರ್ಟಿಯ ಸದಸ್ಯರುಗಳು ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ಲೈವ್ ರೆಕಾರ್ಡಿಂಗ್ ಕೂಡ ಸ್ಟ್ರಾಂಗ್ ರೂಮ್ ನಲ್ಲಿ ನಡೀತಾನೆ ಇರುತ್ತೆ. ಮತ್ತೆ ಯಾವ ಪಾರ್ಟಿಯ ಸದಸ್ಯರುಗಳು ಬೇಕಾದ್ರೂ ಬಂದು ಈ ಲೈವ್ ರೆಕಾರ್ಡಿಂಗ್ ಅನ್ನ ಚೆಕ್ ಮಾಡಬಹುದು. ಇಷ್ಟೆಲ್ಲ ಆದ್ಮೇಲೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮೇಲೆ ಸ್ಟ್ರಾಂಗ್ ರೂಮ್ ನಿಂದ ಇದನ್ನ ತೆಗೆದು ಆಯಾ ವಿಭಾಗಗಳಿಗೆ ಇದನ್ನ ಕಳಿಸ್ಕೊಡ್ತಾರೆ. ಮತ್ತೆ ಆಯಾ ವಿಭಾಗಗಳಿಗೆ ಈ ಮಷಿನ್ ಗಳನ್ನ ಕಳಿಸ್ಕೊಟ್ಟ ಮೇಲೆ ಆಯಾ ವಿಭಾಗಗಳ ಸ್ಟ್ರಾಂಗ್ ರೂಮ್ ನಲ್ಲೂ ಕೂಡ ಈ ಮುಂಚೆ ಏನ್ ನಡೆಯಿತು ಎಲ್ಲಾ ಸೆಕ್ಯೂರಿಟಿ ಪ್ರೊಸೆಸ್ ಗಳು ಹಾಗೆ ನಡೆಯುತ್ತೆ. ಪೋಲಿಂಗ್ ಸ್ಟೇಷನ್ ಗೆ ಈ ಮಷಿನ್ ಗಳನ್ನ ಕಳಿಸ್ಕೊಡ್ತಾರೆ. ಮತ್ತೆ ಪೋಲಿಂಗ್ ಸ್ಟೇಷನ್ ಅಲ್ಲೂ ಕೂಡ ಈ ಮುಂಚೆ ಆದಂತ ಎಲ್ಲಾ ಸೆಕ್ಯೂರಿಟಿ ಪ್ರೊಸೆಸ್ ಗಳು ಸೇಮ್ ಆಗಿ ಎಲ್ಲ ಫಾಲೋ ಆಗುತ್ತೆ. ಈ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇನ್ನೊಂದು ಕೆಲಸ ಆಗುತ್ತೆ. ಈ ಎಲ್ಲಾ ಮಷಿನ್ ಗಳಲ್ಲೂ ಒಂದು ಯುನಿಕ್ ಐಡಿ ಇರುತ್ತೆ. ಆ ಯುನಿಕ್ ಐಡಿ ಜೊತೆಗೆ ಪರ್ಟಿಕ್ಯುಲರ್ ಪೋಲಿಂಗ್ ಅಸೈನ್ ಕೂಡ ಆಗಿರುತ್ತೆ. ಈ ಪೋಲಿಂಗ್ ಅಸೈನ್ ಐಡಿಯನ್ನ ಎಲ್ಲಾ ಪಾರ್ಟಿಯ ಸದಸ್ಯರುಗಳಿಗೂ ಎಲೆಕ್ಷನ್ ಕಮಿಷನ್ ಕೊಟ್ಟಿರುತ್ತೆ. ಮತ್ತೆ ಇದು ಒಂದ್ಸರಿ ಪೋಲಿಂಗ್ ಸ್ಟೇಷನ್ ಅನ್ನ ತಲುಪಿದ ಮೇಲೆ ಪೊಲಿಟಿಕಲ್ ಪಾರ್ಟಿಯವರು ಮತ್ತೆ ಎಲೆಕ್ಷನ್ ಕಮಿಷನ್ ಇಬ್ರು ಸೇರ್ಕೊಂಡು ಈ ಐಡಿ ಗಳನ್ನ ಮ್ಯಾಚ್ ಮಾಡ್ತಾರೆ. ಮತ್ತೆ ಎಲ್ರಿಗೂ ಇದನ್ನು ಮುಂಚೆನೆ ತಿಳಿಸಿರ್ತಾರೆ. ಕೊಟ್ಟಿರುವಂತ ಐಡಿಗಳಲ್ಲಿ ಯಾವ್ದಾದ್ರು ಒಂದು ಮಿಸ್ ಮ್ಯಾಚ್ ಆದ್ರೂ ನಡೆದಿರುವಂತ ಎಲ್ಲಾ ಪ್ರೊಸೆಸರ್ ನ ಅಲ್ಲಿಗೆ ಕೈ ಬಿಡ್ತಾರೆ. ಇನ್ನ ಸ್ವಲ್ಪ ಜನ ಇರ್ತಾರೆ, ಅಂತವ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಗೊತ್ತಿರಲ್ಲ, ಅವ್ರು ಏನೇನೋ ಹೇಳ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಅಂತವ್ರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ವೋಟಿಂಗ್ ಮಾಡಕ್ ಹೋದಾಗ ಎಲ್ಲಾ ಪಾರ್ಟಿ ಮೆಂಬರ್ಸ್ ಗಳು ಆಚೆ ಕಡೆನೆ ಟೆಂಟ್ ಅಥವಾ ಬೆಂಚ್ ಹಾಕೊಂಡು ಅಲ್ಲೇ ಕೂತಿರ್ತಾರೆ. ನೀವು ವೋಟರ್ ಐಡಿನ ತೋರಿಸಿದಾಗ ಅವರು ಚೆಕ್ ಮಾಡಿ ಟಿಕ್ ಕೂಡ ಮಾಡ್ಕೋತಾರೆ. ಮತ್ತೆ ನೀವು ಯಾವ ಬೂತ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಮಾಡ್ಬೇಕು ಅನ್ನೋದು
ಅನ್ನೋದನ್ನು ಅವರೇ ಹೇಳ್ಬಿಟ್ಟು ನಿಮಗೆ ಕಳಿಸ್ತಾರೆ. ಹೀಗೆ ನಿಮ್ಮ ಐಡಿನಲ್ಲಿ ಬೇರೆ ಯಾರಾದ್ರೂ ವೋಟ್ ಮಾಡಕಂತ ಬಂದ್ರು ನಿಮ್ಮ ಐಡಿಯಾ ಜಾಗದಲ್ಲಿ ಆಲ್ರೆಡಿ ಟಿಕ್ ಆಗಿರುತ್ತೆ. ಮತ್ತೆ ಎಲ್ಲಾ ಪಾರ್ಟಿ ಸದಸ್ಯರುಗಳು ಅಲ್ಲೇ ಇರೋದ್ರಿಂದ ಅವರ ವೋಟಿನ ಜವಾಬ್ದಾರಿ ಅವರಿಗೆ ಗೊತ್ತಿರೋದ್ರಿಂದ ಈ ತರ ಆಗೋದಕ್ಕೆ ಅಲ್ಲಿ ಯಾರು ಅವಕಾಶನ ಕೊಡೋಲ್ಲ. ಕನಿಷ್ಠ ಪಕ್ಷ ಇಷ್ಟನ್ನಾದ್ರೂ ಅದು ಹಂಗಾಯ್ತು ಇದು ಹಿಂಗಾಯ್ತು ಅಂತ ಮಾತಾಡ್ಕೊಳ್ಳುವಂತ ವ್ಯಕ್ತಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ವೋಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಎಲ್ಲರೂ ಅಲ್ಲಿ ಫಸ್ಟ್ ವೋಟಿಂಗ್ ಮಷೀನ್ ಅನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ತೊಂದರೆ ಇದ್ರೆ ವೋಟಿಂಗ್ ಅನ್ನ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಮತ್ತೆ ಎಲ್ಲಾ ಪಾರ್ಟಿಗಳ ಕ್ಯಾಂಡಿಡೇಟ್ಸ್ ಗಳನ್ನು ಕರೆಸ್ತಾರೆ, ವೋಟಿಂಗ್ ಮಾಡಿಸ್ತಾರೆ. ಅಲ್ಲಿ ವೋಟಿಂಗ್ ಮಾಡಿ ಟೆಸ್ಟ್ ಮಾಡಿ ಎಲ್ಲರೂ ಓಕೆ ಅಂತ ಹೇಳಿದ್ಮೇಲೆ ಎಲೆಕ್ಷನ್ ಕಮಿಷನರ್ ಮತ್ತೆ ಎಲ್ಲಾ ಪಾರ್ಟಿಗಳ ಕ್ಯಾಂಡಿಡೇಟ್ಸ್ ಗಳು ಒಪ್ಪಿ ಸೈನ್ ಮಾಡಿದ್ಮೇಲೆ ಎಲೆಕ್ಷನ್ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಡು ವೋಟಿಂಗ್ ಮಾಡುವಂತ ಜನ ಈ ಇವಿಎಂ ಮಷೀನ್ ಅಲ್ಲಿ ಒಂದ್ಸರಿ ಒತ್ತಿದ್ರೆ 2 ಸತಿ ವೋಟ್ ಅವ್ರಿಗೆ ಬೀಳುತ್ತೆ ಅಂತ ಮಾತಾಡ್ಕೊಳ್ಳೋರು ಎಲ್ಲರೂ ಒಂದ್ಸರಿ ಯೋಚನೆ ಮಾಡಬೇಕು. ಹೀಗೆ 2 ಸತಿ ವೋಟ್ ಬೀಳುತ್ತೆ ಅಂತ ಅನ್ಕೊಂಡ್ರು ಫಸ್ಟ್ ಆ ಮಷೀನ್ ಅನ್ನ ರೀಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಲೈವ್ ಕ್ಯಾಮ್ರಾ, ಸೆಕ್ಯೂರಿಟಿ ಫೋರ್ಸ್, ಸ್ಟ್ರಾಂಗ್ ರೂಮ್ ಮತ್ತೆ ಟೆಂಪಲ್ ಸೆಕ್ಯೂರಿಟಿನ ಕ್ರ್ಯಾಕ್ ಮಾಡಿ ಮಷೀನ್ ಅನ್ನ ರೀಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಹೀಗೆ ರೀಪ್ರೋಗ್ರಾಮ್ ಮಾಡ್ತೀನಿ ಅಂತ ಅನ್ಕೊಂಡ್ರು ಅಲ್ಲಿ ಯಾವ ಮಷೀನ್ ಅನ್ನ ರೀಪ್ರೋಗ್ರಾಮ್ ಮಾಡ್ತಾರೆ ಹೇಳಿ? ಯಾಕಂದ್ರೆ ಯಾವ ಮಷೀನ್ ಯಾವ ಬೂತ್ ಹೋಗುತ್ತೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿರಲ್ಲ. ಎಲ್ಲಾ ವೋಟ್ ನ ಒಂದೇ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೂ ಈ ಮಷೀನ್ ಅನ್ನ ತಯಾರು ಮಾಡಬೇಕಾದ್ರೆ ತಯಾರು ಮಾಡೋನೇ ಮಾಡಬೇಕಾಗುತ್ತೆ. ಆದ್ರೆ ಅವನಿಗೂ ಗೊತ್ತಿರಲ್ಲ ಯಾವ ಪಾರ್ಟಿಗೆ ಎಲ್ಲ ವೋಟ್ ನ ಟ್ರಾನ್ಸ್ಫರ್ ಮಾಡಬೇಕು ಮತ್ತೆ ಆ ಪಾರ್ಟಿ ಕೊಟ್ಟಂತ ಸೀರಿಯಲ್ ನಂಬರ್ ಯಾವ್ದು ಅಂತ ಕಂಡು ಹಿಡಿಯೋದೇ ತುಂಬಾ ಕಷ್ಟ. ಯಾಕಂದ್ರೆ ಈ ಸೀರಿಯಲ್ ನಂಬರ್ ಬಂದ್ಬಿಟ್ಟು ಎಲ್ಲಾ ಪ್ರೊಸೆಸ್ ನ ಎಂಡ್ ಅಲ್ಲಿ ಜನರೇಟ್ ಆಗುತ್ತೆ. ಮತ್ತೆ ಇನ್ನೊಂದು ಹೇಳ್ತಾರಲ್ಲ, ವೋಟಿಂಗ್ ಮಷೀನ್ ನಲ್ಲಿ ಒಂದ್ಸರಿ ವೋಟಿಂಗ್ ಬಟನ್ ನ ಒತ್ತಿದ್ರೆ 2 ವೋಟ್ಗಳು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲಿ ವೋಟಿಂಗ್ ಮಷೀನ್ ನಲ್ಲಿ ಇರುವ ನಂಬರ್ಸ್ ಗಳು ಮತ್ತೆ ವಿವಿ ಪಾಟ್ ನಲ್ಲಿ ಇರುವಂತಹ ನಂಬರ್ಸ್ ಗಳನ್ನ 2 ಮ್ಯಾಚ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಕೌಂಟಿಂಗ್ ಅನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ವೋಟಿಂಗ್ ಎಲ್ಲ ಆದ್ಮೇಲೆ ಇದನ್ನ ಮಾಡ್ತಾರೆ ಅಂತ ಅನ್ಕೊಂಡ್ರು ವೋಟಿಂಗ್ ಎಲ್ಲ ಆದ್ಮೇಲೆ ಎಲ್ಲಾ ಪಾರ್ಟಿಗಳ ಮುಂದೆನೆ ಇವಿಎಂ ಗಳನ್ನ ಸೀಲ್ ಮಾಡ್ತಾರೆ. ಮತ್ತೆ ಎಲ್ಲಾ ಪಾರ್ಟಿಯವರು ಒಪ್ಪಿಗೆ ಕೊಟ್ಟ ಮೇಲೆನೆ ಮುಂದಿನ ಎಲ್ಲಾ ಕೆಲಸಗಳು ಪ್ರೊಸೀಡ್ ಆಗುತ್ತೆ. ಆಯಾ ಬೂತ್ ನಲ್ಲಿ ಇರುವಂತ ಪ್ರೊಸೀಡಿಂಗ್ ಆಫೀಸರ್ ಗಳು ಈ ಸ್ಟಾರ್ಟ್ ಬಟನ್ ನ ಒತ್ತದಾಗ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕ್ಲೋಸ್ ಬಟನ್ ನ ಒತ್ತದಾಗ ವೋಟಿಂಗ್ ಕ್ಲೋಸ್ ಆಗುತ್ತೆ. ಈ ಸ್ಟಾರ್ಟ್ ಮಾಡಿದಂತ ಟೈಮ್ ನ ಮತ್ತೆ ಎಂಡ್ ಆದಂತ ಟೈಮ್ ನ ಎರಡನ್ನು ನೋಟ್ ಮಾಡ್ಕೋತಾರೆ. ಯಾಕಂದ್ರೆ ಇದಾದ್ಮೇಲೆ ಯಾರಾದ್ರೂ ವೋಟ್ ಮಾಡಕ್ಕೆ ಪ್ರಯತ್ನ ಪಟ್ರೆ ಇಲ್ಲ ಮಷೀನ್ ಅನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಪಟ್ರು ಆ ಟೈಮಿಂಗ್ಸ್ ನಿಂದ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಯುನಿಕ್ ಸ್ಲಿಪ್ ಅನ್ನ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾರೆ. ಮತ್ತೆ ಇನ್ನೊಂದು ಸ್ಲಿಪ್ ಅನ್ನ ಎಲೆಕ್ಷನ್ ಆಫೀಸರ್ಸ್ ಗಳು ತಮ್ಮ ಹತ್ರನೇ ಇಟ್ಕೊಂಡಿರ್ತಾರೆ. ಹೀಗೆ ಲಾಕ್ ಆದ ಮಷೀನ್ ಗಳು ಮತ್ತೆ ಓಪನ್ ಆಗ್ಬೇಕಂದ್ರೆ ಈ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟಂತ ಕೋಡ್ ಗಳು ಇರಬೇಕು. ಮತ್ತೆ ಎಲ್ಲಾ ಪಾರ್ಟಿಗಳ ಮುಂದೆನೆ ಆ ಮಷೀನ್ ಅನ್ನ ಓಪನ್ ಮಾಡ್ತಾರೆ. ಇವಿಎಂ ಬಂದ ಮೇಲೆ ಬ್ಯಾಲೆಟ್ ಪೇಪರ್ ಇದ್ದಾಗ ಬೂತ್ ನಲ್ಲಿ ಆಗ್ತಿದ್ದಂತ ವಂಚನೆಗಳನ್ನ ಮಾಡಲು ಸಾಧ್ಯನೇ ಇಲ್ಲ. ಮತ್ತೆ ಮಷೀನ್ ಗಳನ್ನ ಕಳ್ತನ ಮಾಡೋದು ಸಾಧ್ಯ ಇಲ್ಲ. ಮತ್ತೆ ಸೇಮ್ ಸೆಕ್ಯೂರಿಟಿ ಜೊತೆಗೆ ಇವಿಎಂ ಮಷೀನ್ ಗಳನ್ನ ಸ್ಟ್ರಾಂಗ್ ರೂಮಿಂಗ್ ತಗೊಂಡ್ಬರ್ತಾರೆ. ಮತ್ತೆ ಎಲ್ಲರ ಮುಂದೆನೆ ಅದನ್ನ ಲಾಕ್ ಮಾಡ್ತಾರೆ. 24x7 ಲೈವ್ ಕ್ಯಾಮ್ರಾ ಆನ್ ಅಲ್ಲೇ ಇರುತ್ತೆ. ಮತ್ತೆ ಎಲ್ಲಾ ಪಾರ್ಟಿ ಸದಸ್ಯರುಗಳು ಆ ಲೈವ್ ಕ್ಯಾಮ್ರಾದ ರೆಕಾರ್ಡಿಂಗ್ ಅನ್ನ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಕೌಂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲಾ ಸದಸ್ಯರುಗಳ ಮುಂದೆನೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ. ಮತ್ತೆ ಮಷೀನ್ ಗಳಿಗೆ ಹಾಕಿದಂತ ಸೀಲ್ ಅನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾವ ಒಂದು ಸೀಲ್ ಆದ್ರೂ ಎಡವಟ್ಟಾಗಿದ್ರೆ ಎಲ್ಲಾ ಪ್ರೋಸೆಸ್ ಅನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಯಾವಾಗ ಎಲ್ಲಾ ಸದಸ್ಯರುಗಳು ಒಪ್ಪಿಗೆ ಕೊಡ್ತಾರೆ ಅವಾಗ ಮಷೀನ್ ಅನ್ನು ಓಪನ್ ಮಾಡ್ತಾರೆ. ಮತ್ತೆ ಎಲ್ಲಾ ಪಾರ್ಟಿಗಳಿಗೆ ಕೊಟ್ಟಂತ ಐಡಿ ಇಂದ ಟೋಟಲ್ ನಂಬರ್ ಸಪೋರ್ಟ್ ನ ಮ್ಯಾಚ್ ಮಾಡ್ತಾರೆ. ಎಲ್ಲಾ ಪಾರ್ಟಿಗಳು ಪರ್ಮಿಷನ್ ಕೊಟ್ಟ ಮೇಲೆನೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರೆಸಿಡಿಂಗ್ ಆಫೀಸರು ರಿಸಲ್ಟ್ ಬಟನ್ ಅನ್ನ ಒತ್ತಿ ರಿಸಲ್ಟ್ ತೋರಿಸ್ತಾ ಹೋಗ್ತಾರೆ. ಮತ್ತೆ ಅಲ್ಲಿ ಬಂದಂತ ರಿಸಲ್ಟ್ ಅನ್ನ ವಿವಿ ಪಾಟ್ ನೊಂದಿಗೆ ವೆರಿಫೈ ಮಾಡ್ತಾರೆ. ಹೇಗೆ ಅಂದ್ರೆ ಅನ್ಕೊಳ್ಳಿ, ಇವಾಗ ಬಿಜೆಪಿಗೆ 1000 ವೋಟ್ ಬಂದಿರುತ್ತೆ, ಕಾಂಗ್ರೆಸ್ಗೆ 800 ವೋಟ್ ಬಂದಿರುತ್ತೆ. ವಿವಿ ಪಾಟ್ ನಲ್ಲೂ ಕೂಡ ಸೇಮ್ ನಂಬರ್ ಅನ್ನ ತೋರಿಸಬೇಕು. ಇದನ್ನೆಲ್ಲ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಮತ್ತೆ ಕೌಂಟಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮೀಡಿಯಾದಲ್ಲಿ ಯಾರು ಎಷ್ಟು ವೋಟಿಂದ ಮುಂದೆ ಇದ್ದಾರೆ, ಯಾರು ಎಷ್ಟು ವೋಟಿಂದ ಹಿಂದೆ ಇದ್ದಾರೆ ಅನ್ನೋದನ್ನ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಸೋತೋಗಿರೋ ಪಾರ್ಟಿ ಮಷಿನ್ ಚೆನ್ನಾಗಿಲ್ಲ ಅಥವಾ ಮಷಿನ್ ಹ್ಯಾಕ್ ಆಗಿದೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಪಾರ್ಟಿ ಏನಾದ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಇವಿಎಂ ಬಗ್ಗೆ ಒಂದು ಮಾತನ್ನು ಹೇಳಲ್ಲ. ಇದುವರೆಗೂ ಯಾವ ಪಾರ್ಟಿನೂ ಇಲ್ಲ ಎಲೆಕ್ಷನ್ ಅಲ್ಲಿ ಸೋತಾಗ ಒಂದಲ್ಲ ಒಂದ್ಸರಿ ಇವಿಎಂ ನ ಬೈಕೊಂಡೇ ಇದ್ದಾರೆ. ಮತ್ತೆ ಅದೇ ಪಾರ್ಟಿಗಳು ಗೆದ್ದಾಗ ಊರೆಲ್ಲ ಪಟಾಕಿ ಹೊಡೆದು ಹಬ್ಬ ಮಾಡ್ತಾರೆ. ಇನ್ನ ಇವಿಎಂ ಬಗ್ಗೆ ಯಾಕೆ ಮಾತಾಡ್ತಾರೆ ಅಲ್ವಾ? ಇವಿಎಂ ಹ್ಯಾಕ್ ಬಗ್ಗೆ ಒಂದ್ಸರಿ ಡೆಲ್ಲಿ ಅಸೆಂಬ್ಲಿಯಲ್ಲೂ ಕೂಡ ಒಂದು ಡೆಮೋನ ತೋರಿಸಿದ್ರು. ಅದು ಇವಿಎಂ ಹೇಗೆ ಹ್ಯಾಕ್ ಆಗುತ್ತೆ ಅಂತ. ಆದ್ರೆ ಅದು ಒರಿಜಿನಲ್ ಇವಿಎಂ ಆಗಿರ್ಲಿಲ್ಲ, ಬದಲಿಗೆ ಇವಿಎಂ ನ ಕಾಪಿ ಆಗಿತ್ತು. ಅದಕ್ಕೆ 2017ರಲ್ಲಿ ಎಲೆಕ್ಷನ್ ಕಮಿಷನ್ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳಿಗೂ ಒಂದ್ ಚಾಲೆಂಜ್ ಮಾಡುತ್ತೆ. ಇವಿಎಂ ಹ್ಯಾಕ್ ಆಗುತ್ತೆ ಅನ್ನೋರು ಯಾರು ಇದ್ರೆ ಪ್ರಪಂಚದಲ್ಲಿ ಅದು ಎಂತ ಹ್ಯಾಕರ್ನರು ಕರ್ಕೊಂಡ್ಬಂದು ಇವಿಎಂ ನ ಹ್ಯಾಕ್ ಮಾಡಿ ತೋರಿಸಿ ಅಂತ ಎಲೆಕ್ಷನ್ ಕಮಿಷನ್ ಚಾಲೆಂಜ್ ಮಾಡಿತ್ತು. ಆದ್ರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿಲ್ಲ. ಅದರಿಂದೇನೋ ಒಂದು ರೀಸನ್ ಇರುತ್ತೆ. ಯಾಕಂದ್ರೆ ಇವರು ಇಲ್ಲಿ ಜನರ ಮುಗಿಗೆ ತುಪ್ಪ ಸವರಿ ಓಟನ್ನ ಹಾಕಿಸ್ಕೊಂಡು ಗೆದ್ದಿರ್ತಾರೆ. ಸತ್ಯ ಯಾರಿಗ್ ಬೇಕು ಅಲ್ವಾ? ಇನ್ನ ಒಂದು ವಿಷಯ ಇದೆ, ಏನಪ್ಪಾ ಅಂದ್ರೆ ನಮ್ಮವರಿಗೆ ಹೊರದೇಶಗಳಿಂದ ಬರುವಂತ ವಸ್ತುಗಳ ಮೇಲೆ ಸ್ವಲ್ಪ ವ್ಯಾಮೋಹನೂ ಜಾಸ್ತಿ. ಅದು ಇಲ್ಲಿ ಬ್ರ್ಯಾಂಡ್ ಅಂತಾನು ಅನಿಸ್ಕೊಳ್ಳುತ್ತೆ. ಇವಿಎಂ ಮಷಿನ್ ನ ವಿಚಾರದಲ್ಲೂ ಹಾಗೆ ಕೇಳೋರಿದ್ದಾರೆ. ಹೊರಗಡೆ ದೇಶಗಳು ಯಾವ್ದು ಇದನ್ನ ಯೂಸ್ ಮಾಡ್ತಾ ಇಲ್ಲ, ಮತ್ತೆ ನಾವು ಇದನ್ನೇನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಕೇಳೋರಿದ್ದಾರೆ. ಹೊರಗಡೆ ದೇಶದಲ್ಲಿ ಟೋಟಲ್ 31 ಕಂಟ್ರಿಗಳಲ್ಲಿ ಈ ಇವಿಎಂ ನ ಯೂಸ್ ಮಾಡ್ತಾ ಇದ್ರು. ಅದರಲ್ಲಿ 11 ದೇಶದಲ್ಲಿ
ಇನ್ನ ಕೆಲವೊಂದು ಭಾಗಗಳಲ್ಲಿ ಇವಿಎಂ ನ ಯೂಸ್ ಮಾಡ್ತಾ ಇದಾರೆ. ಹಾಗೆ 4 ಕಂಟ್ರಿಗಳು ಸಂಪೂರ್ಣವಾಗಿ ಇವಿಎಂ ನ ಬಳಸ್ತಾ ಇದಾವೆ. ಹೀಗೆ ಇವಿಎಂ ನ ಬಳಸಿ ಮತ್ತೆ ಇವಾಗ ನಿಲ್ಸಿರುವಂತ ದೇಶಗಳಲ್ಲಿ ಅಲ್ಲಿನ ಪ್ರೊಸೀಜರ್ ಗಳೇ ಬೇರೆ ತರ ಇದೆ. ಮತ್ತೆ ಇವಿಎಂ ನ ಬಳಕೆಗೆ ಅವರು ಕೊಟ್ಟಿರುವಂತ ಕಾರಣಗಳು ಇವಿಎಂ ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಜನರಿಗೆ ಅರ್ಥ ಆಗದಿರುವಂತ ಕಾರಣಕ್ಕೆ ಇವಿಎಂ ನ ಬಳಕೆನ ನಿಲ್ಸಿದ್ದಾರೆ. ಅಷ್ಟೆಲ್ಲ ಬಿಡಿ, ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಗಿಂತ ಮೇಲೆ ಯಾವುದೂ ಇಲ್ಲ. ಈ ಪೊಲಿಟಿಕಲ್ ಪಾರ್ಟಿಗಳು ಇವಿಎಂ ನ ವಿರುದ್ಧ PIL ಕೂಡ ಹಾಕಿರ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಇವಿಎಂ ಅನ್ನೇ ಹೊಗಳುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಯಾವ ವಿಷಯದಲ್ಲಿ ಕಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೋ ಆ ವಿಷಯ ಜಾಸ್ತಿ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ಅದ್ರ ಬಗ್ಗೆ ಏನು ತಿಳಿದೇನೆ ಅದನ್ನು ಒಪ್ಕೊಳ್ಳೋದು ಕೂಡ ತಪ್ಪು ಅನಿಸ್ಕೊಳ್ಳುತ್ತೆ. ಸದ್ಯದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಸೋತೋರು ಮತ್ತೆ ಅದನ್ನೇ ಹೇಳ್ಬೋದು. ನೀವು ಎಲ್ಲಿವರೆಗೂ ಕೇಳ್ತಿರೋ ಅಲ್ಲಿವರೆಗೂ ಅವ್ರು ಅದನ್ನೇ ಹೇಳ್ತಾನೆ ಇರ್ತಾರೆ. ಹೀಗೆ ಇವಿಎಂ ಹ್ಯಾಕ್ ಆಗುತ್ತೆ ಅನ್ನೋರ ಹತ್ರನೇ ನೀವು ಕ್ವಶನ್ ಮಾಡಬೇಕು. ಅವ್ರಿಗೆ ಎಲೆಕ್ಷನ್ ಕಮಿಷನ್ ಹತ್ರ ಕರ್ಕೊಂಡು ಹೋಗಿ ಅದನ್ನ ಪ್ರೂವ್ ಮಾಡೋಕೆ ಕೇಳಿ. ನಾವಿಲ್ಲಿ ಕ್ವಶನ್ ಮಾಡದಿದ್ರೆ ನಮಗೆ ಏನು ಅರ್ಥ ಆಗಲ್ಲ. ಎಲ್ಲವನ್ನು ತಿಳ್ಕೊಂಡು ಯೋಚನೆ ಮಾಡಿ ನಿಮ್ಗೆ ಯಾವ ಅಭ್ಯರ್ಥಿ ಸರಿ ಅನ್ನಿಸ್ತಾರೋ ಅವ್ರಿಗೆ ವೋಟ್ ಮಾಡಿ. ಇದೇ ತರದ ವಿಷಯಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.